ಪ್ರೀತಿಯ ವಿದ್ಯಾರ್ಥಿಗಳೇ ನಮಸ್ಕಾರ. ಇವತ್ತಿನ ಈ ವಿಡಿಯೋದಲ್ಲಿ ನಾವು 2025-26ನೇ ಸಾಲಿನ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಇದರಲ್ಲಿರ್ತಕ್ಕಂತಹ ಕನ್ನಡ ಪಾಠಗಳು ಮತ್ತು ಪದ್ಯಗಳ ವಿವರಗಳನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ 1ರಲ್ಲಿರ್ತಕ್ಕಂತಹ ಪಾಠಗಳು ಮತ್ತು ಪದ್ಯಗಳ ಹೆಸರುಗಳು, ಯಾವ್ಯಾವುದು ಪಾಠಗಳು ಮತ್ತು ಪದ್ಯಗಳ ಹೆಸರುಗಳಿದೆ ಅಂತ ನೋಡೋಣ. ಮೊದಲನೇದಾಗಿ ಭಾಗ 1ರಲ್ಲಿ ನಮ್ಮ ಭಾಷೆ ಗದ್ಯ ಭಾಗ 1 ನಮ್ಮ ಭಾಷೆ ಎಂಬ ಪಾಠ ಇದೆ. ಇದನ್ನು ಎಂ ಮರಿಯಪ್ಪ ಭಟ್ಟರವರು ಬರೆದಿದ್ದಾರೆ. ಎರಡನೇ ಪಾಠ ವ್ಯಾಘ್ರಗೀತೆ ಪಾಠವನ್ನು ಎನ್ ಮೂರ್ತಿರಾವ್ ಎಂಬ ಲೇಖಕರು ಬರೆದಿದ್ದಾರೆ. ಮೂರನೇ ಪಾಠ ಭಾಗ್ಯಶಿಲ್ಪಿಗಳು ಪಾಠವನ್ನು ಪಠ್ಯಪುಸ್ತಕ ರಚನಾ ಸಮಿತಿಯವರು ರಚನೆ ಮಾಡಿದ್ದಾರೆ. ಅಂದರೆ ಇದರಲ್ಲಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಮತ್ತು ಸರ್ ಎಂ ವಿಶ್ವೇಶ್ವರಯ್ಯ ಎಂಬ 2 ಭಾಗಗಳಿದೆ. ಮೊದಲನೇದಾಗಿ ನಾಲ್ವಡಿ ಕೃಷ್ಣರಾಜ ಒಡೆಯರು ಈ ಪಾಠ ಭಾಗವನ್ನು ಸಮಿತಿಯವರು ರಚನೆ ಮಾಡಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯ ಈ ಪಠ್ಯಭಾಗವನ್ನು DS ಜಯಪ್ಪಗೌಡರವರು ಬರೆದಿದ್ದಾರೆ. ಹಾಗೆಯೇ ಎದೆಗೆ ಬಿದ್ದ ಅಕ್ಷರ ಎಂಬುದು ದೇವನೂರು ಮಹಾದೇವ ಅವರು ಬರೆದಿರುವಂತಹ ಪಾಠ. ನೆಕ್ಸ್ಟು ಮೊದಲನೆಯ ಪದ್ಯ ಸಂಕಲ್ಪಗೀತೆ ಎಂಬ ಪದ್ಯವನ್ನು GS ಶಿವರುದ್ರಪ್ಪರವರು ಬರೆದಿದ್ದಾರೆ. ಹಾಗೆಯೇ ಹಕ್ಕಿ ಹಾರುತ್ತಿದೆ ನೋಡಿದಿರ ಎಂಬ ಪಾಠವನ್ನು ದತ್ತಾತ್ರೇಯ ರಾಮಚಂದ್ರ ಬೇಂದ್ರೆಯವರು ಬರೆದಿದ್ದಾರೆ. ಹಕ್ಕಿ ಹಾರುತ್ತಿದೆ ನೋಡಿದಿರಾ. ಮುಂದಿನ ಪದ್ಯ ಕೌರವೇಂದ್ರನ ಕೊಂದೆ ನೀನು. ಈ ಪದ್ಯ ಹಳೆಗನ್ನಡ ಪದ್ಯವಾಗಿದೆ. ಇದನ್ನು ಕುಮಾರವ್ಯಾಸರವರು ಬರೆದಿದ್ದಾರೆ. ಹಾಗೆಯೇ 4ನೇ ಪದ್ಯ ಛಲಮನೆ ಮೆರೆವೆಂ. ಈ ಪದ್ಯವನ್ನು ರನ್ನ ಮಹಾಕವಿ ಬರೆದಿದ್ದಾರೆ. ಹಾಗೆಯೇ ಪಠ್ಯಪೂರಕ ಅಧ್ಯಯನ ಕೂಡ ಇದೆ. 3 ಪಾಠಗಳಿದೆ. ಒಂದನೇದು ವಸಂತ ಮುಖ ತೋರಲಿಲ್ಲ, ವಿಜಯಶ್ರೀ ಸಬರದ ಎಂಬ ಕವಯಿತ್ರಿ ಬರೆದಿದ್ದಾರೆ. ಭಗತ್ ಸಿಂಗ್ ಈ ಪಾಠವನ್ನು ಚಿದಾನಂದ ಮೂರ್ತಿ GS ಇವರು ಬರೆದಿದ್ದಾರೆ. ಮುಂದಿನ ಪಾಠ ಉದಾತ್ತ ಚಿಂತನೆಗಳು. ಇದನ್ನು ಸಮಿತಿ ಸಂಗ್ರಹ ಮಾಡಿದೆ. ಇದಿಷ್ಟು ಮೊದಲನೆಯ ಭಾಗದಲ್ಲಿ, ಅಂದರೆ ಮೊದಲನೇ ಸೆಮಿಸ್ಟರ್ನಲ್ಲಿ ಬರುವಂತಹ ಪಾಠ ಮತ್ತು ಪದ್ಯಗಳು ಮತ್ತು ಪೂರಕ ಪಾಠಗಳು. ಈಗ ಎರಡನೇ ಸೆಮಿಸ್ಟರ್ನಲ್ಲಿ ಯಾವ್ಯಾವ ಪಾಠಗಳಿದೆ ಅಂತ ನೋಡೋಣ ಈ ವರ್ಷ ಕಲಿಯೋದಕ್ಕೆ. ಸಿರಿಗನ್ನಡ ಪ್ರಥಮ ಭಾಷಾ ಕನ್ನಡ ಪಠ್ಯಪುಸ್ತಕ ಭಾಗ 2 10ನೇ ತರಗತಿ. ಇದರಲ್ಲಿ ಮೊದಲನೆಯ ಪಾಠ ಯುದ್ಧ ಎಂಬ ಪಾಠ ಇದೆ. ಸಾರಾ ಅಬೂಬಕ್ಕರ್ ಅವರು ಬರೆದಿರುವಂತಹ ಪಾಠ. ಎರಡನೇ ಪಾಠ ಶಬರಿ, ಪೂತಿ ನರಸಿಂಹಾಚಾರ್ ಬರೆದಿರುವಂತಹ ಪಾಠ ಇದು. ಲಂಡನ್ ನಗರ ಎಂಬ ಪಾಠವನ್ನು ವಿಕ್ರು ಗೋಕಾಕ್ರವರು ಬರೆದಿದ್ದಾರೆ. ಅಗ್ನಿಭೂತಿ ವಾಯುಭೂತಿಯರ ಕತೆ ಎಂಬ ಪಾಠವನ್ನು ಶಿವಕೋಟ್ಯಾಚಾರ್ಯರು ಬರೆದಿದ್ದಾರೆ. ಹಾಗೆಯೇ ಪದ್ಯ ಭಾಗದಲ್ಲಿ ಹಸುರು ಎಂಬ ಪದ್ಯವನ್ನು ಕುವೆಂಪುರವರು ಬರೆದಿದ್ದಾರೆ. ಹಲಗಲಿ ಬೇಡರು ಎಂಬ ಜನಪದ ಲಾವಣಿ ಇದೆ. ವೀರಲವ ಎಂಬ ಲಕ್ಷ್ಮೀಶ ಕವಿ ಬರೆದಿರುವಂತಹ ಒಂದು ಪದ್ಯ ಭಾಗವನ್ನು ಇಟ್ಟಿದ್ದಾರೆ ನಿಮಗೆ ಎರಡನೆಯ ಸೆಮಿಸ್ಟರ್ನಲ್ಲಿ. ಹಾಗೆಯೇ ಕೆಮ್ಮನೆ ಮೀಸೆ ಒತ್ತನೆ ಎಂಬ ಪದ್ಯವನ್ನು ಪಂಪ ಮಹಾಕವಿ ಬರೆದಿದ್ದಾರೆ. 4 ಪಾಠ 4 ಪದ್ಯಗಳಾಯಿತು. ಈಗ ಪಠ್ಯಪೂರಕ ಅಧ್ಯಯನ ವಚನಗಳು ಎಂಬಂತಹ ಅಕ್ಕ ಮಹಾದೇವಿ ಬರೆದಿರುವಂತಹ ಒಂದು ಪಾಠ ಇದೆ, ವಚನಗಳಿದೆ. ನಾನು ಪ್ರಾಸಬಿಟ್ಟ ಕತೆ ಎಂಬ ಗೋವಿಂದ ಪೈ ಅವರ ಒಂದು ಕತೆ ಇದೆ. ಹಾಗೆಯೇ ಶುಕನಾಸನ ಉಪದೇಶ ಬನ್ನಂಜೆ ಗೋವಿಂದಾಚಾರ್ಯ ಬರೆದಿರುವಂತಹ ಶುಕನಾಸನ ಉಪದೇಶ ಎಂಬ ಪೂರಕ ಪಾಠ ಇದೆ. ವಿದ್ಯಾರ್ಥಿಗಳ ಇವಿಷ್ಟು ಈ ವರ್ಷ ಅಂದರೆ 2025-26ನೇ ಸಾಲಿನ ಕನ್ನಡ ಪ್ರಥಮ ಭಾಷಾ ಪಠ್ಯಪುಸ್ತಕದಲ್ಲಿರುವಂತಹ ಪಾಠಗಳು ಮತ್ತು ಪದ್ಯಗಳು ಹಾಗೂ ಪೂರಕ ಪಾಠಗಳು. ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ 10ನೇ ತರಗತಿಗೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ವಿಚಾರಗಳನ್ನು ತಿಳಿದುಕೊಳ್ಳೋಣ. ಸದ್ಯಕ್ಕೆ ಈ ವಿಡಿಯೋವನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಇದಿಷ್ಟು 10ನೇ ತರಗತಿಯ ಪಠ್ಯಕ್ರಮ ಕನ್ನಡ